ಮಾನವ ಬಂಧುತ್ವ ವೇದಿಕೆ ಸಂಘಟನಾ ಸಮಾಲೋಚನಾ ಸಭೆ ರಾಯಚೂರು ಮತ್ತು ಕೊಪ್ಪಳ ವಿಭಾಗ ಮಟ್ಟದ ಸಂಘಟನಾ ಸಮಾಲೋಚನಾ ಸಭೆ ದಿನಾಂಕ 23/12/2024 ರಾಮದೇವ ಕಲ್ಯಾಣ ಮಂಟಪ ಸಿಂಧನೂರಿನಲ್ಲಿ ಸಮಾಲೋಚನೆ ಸಭೆ ನೆರವೇರಿಸಿದರು. ಈ ಸಂಘಟನಾ ಸಮಾಲೋಚನೆ ಸಭೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ಉದ್ದೇಶ ಬಗ್ಗೆ ವೇದಿಕೆ ಮುಖಂಡರು ಮಾತನಾಡಿದ್ದು ಹೀಗೆ: ಮಾನವೀಯ ಮೌಲ್ಯಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಹಾಗೂ ಸಾಮಾಜಿಕ ನ್ಯಾಯದ ನಾಯಕತ್ವಗಳ ಆಧಾರದಲ್ಲಿ ಜಾತಿ, ವರ್ಣ, ಲಿಂಗ ಮತ್ತು ವರ್ಗಗಳ ಭೇದವಿಲ್ಲದೆ ಸಮುದಾಯದ ಸಂಘಟನೆಗಳನ್ನು ಕಟ್ಟುವುದು, ಜನರನ್ನು ಜಾಗೃತಿಗೊಳಿಸುವುದು, ಪ್ರಜಾಪ್ರಭುತ್ವದ ಎಲ್ಲ ಪ್ರಕ್ರಿಯೆಗಳಲ್ಲಿ ಶೋಷಿತ ಜನ ಸಮುದಾಯವು ಸಮಾನ ಹಕ್ಕು ಮತ್ತು ಅಧಿಕಾರವನ್ನು ಪಡೆಯುವಂತೆ ಮಾಡುವುದು ಈ ಗುರಿಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆಯ ಆಶಯಗಳೊಂದಿಗೆ ಗುರುತಿಸಿಕೊಂಡು ಕೈಜೋಡಿಸಲು ಸಿದ್ಧರಿರುವ ಸಂಘಟನೆಗಳು ಮತ್ತು ವ್ಯಕ್ತಿಗಳಿಗೆ ಪೂರಕವಾಗಿ ಅವಕಾಶಗಳು ಕಲ್ಪಿಸಲು ವೇದಿಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದೆ ಎಂದು ವೇದಿಕೆ ಮುಖಂಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈಗ ಸಂಘಟನಾ ಒಂದು ಸಭೆಯನ್ನು ಇವತ್ತು ನಡೆಸಿದ್ರ ಉದ್ದೇಶ ಏನಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಎಲ್ಲ ಕಡೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸತಕ್ಕಂಥ ಒಂದು ಅವಶ್ಯಕತೆ ಈಗಿನ ಕಾಲಘಟ್ಟದಲ್ಲಿದೆ. ಯಾಕಂತಂದರೆ ಮನುವಾದಿಗಳು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಗಾಳಿಗೆ ತೂರ್ತಕ್ಕಂಥ ಒಂದು ಕೆಲಸ ಮಾಡಬೇಕಂತ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆಯ ಅವಕಾಶನ ಕೊಟ್ಟಂಥ ಒಂದು ಸಮಾನತಾವಾದಿ ಅವರು. ಅಂಥವರ ಒಂದು ವಿಚಾರಗಳಿಗೆ ನೀವೇನಾದರೂ ಧಕ್ಕೆ ತಳ್ಕೊಂಡಿದ್ರೆ ಅಂದರೆ ಅದು ನಿಮ್ಮ ಮೂರ್ಖತನ. ಅಮಿತ್ ಶಾನಂತ ಒಬ್ಬ ಅಪ್ರಬುದ್ಧ ರಾಜಕಾರಣಿ ಇವತ್ತು ಏನೇನೋ ಹೇಳ್ತಾನೆ, ಅದು ಸಂವಿಧಾನದ ಅಡಿಯಲ್ಲೇ ಒಂದು ಶಪಥ ಮಾಡಿ ಇವತ್ತಿನ ದಿವಸ ಸಂವಿಧಾನದ ರಚನೆಕಾರರಾದಂಥ ಅವರಿಗೇ ಅಪಮಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ದೇವರನ್ನು ಎಲ್ಲಿ ಕಾಣಲಾರ್ದಂಥ ದೇವರನ್ನ ಇಲ್ಲಿ ತಂದು ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ದೇವರು ನಾಮಸ್ಮರಣೆ ಮಾಡಿದರೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ಕತ್ತೇನೆ. ಆ ದೇವರಿಗೆ ಎಲ್ಲಿ ಅದನ್ನಂತ ಆತ ಮೊದಲು ನಮ್ಗೆ ತೋರಿಸ್ಕೊಡ್ಲಿ. ನಮಗೆ ಬಾಬಾ ಸಾಹೇಬರ ಆದರ್ಶಗಳು ಏನದವಲ್ಲ, ನಮಗೆ ಜನಜನಿತವಾಗಿ ಅದಾವ. ಅದು ಸಂವಿಧಾನದ ರೂಪದಲ್ಲೇ ಇರ್ಬೋದು, ನಮ್ಮ ಜೀವನ ಕ್ರಮದ ರೂಪದಲ್ಲೇ ಇರ್ಬೋದು. ಅದನ್ನು ಮಾತ್ರ ನಾವು ಫಾಲೋ ಮಾಡ್ತೀವಿ ಅಂತಕ್ಕಂಥ ವಿಷಯನ ಆತನಿಗೆ ಮನದಟ್ಟು ಮಾಡಬೇಕಾಗಿದೆ. ಆದ್ದರಿಂದ ನಾವು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದಾವಣಗೆರೆಗೆ ಸೇರೋಣ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. 10 ವರ್ಷ ತುಂಬ್ತಾ ಇದೆ. ಆ 10 ವರ್ಷದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ 2ನೇ ತಾರೀಕು ದಾವಣಗೆರೆಯಲ್ಲಿ ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. 5 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಗ್ರಾಮ ಘಟಕಗಳಿಂದ, ಜಿಲ್ಲಾ ತಾಲೂಕು ಸಮಿತಿಗಳಿಂದ ಬರುವಂಥ ಎಲ್ಲ ತಯಾರಿಗಳನ್ನು ಮಾಡ್ತಾಯಿದ್ದೇವೆ. ಅದರ ಭಾಗವಾಗಿಯೇ ಇವತ್ತು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಸಂಘಟನಾ ಸಭೆಯನ್ನು ಮಾಡಿದ್ದೇವೆ. ಸಭೆಯಲ್ಲಿ ತಾಲೂಕು, ಜಿಲ್ಲಾ, ಗ್ರಾಮಗಳ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಇವತ್ತು ಸಂವಿಧಾನಕ್ಕೆ ಆಪತ್ತು ಬರ್ತಾ ಇದೆ. ಸಂವಿಧಾನವನ್ನು ಅವಹೇಳನ ಮಾಡುವಂಥ ಬಾಬಾ ಸಾಹೇಬರನ್ನು ಕುಗ್ಗಿಸುವಂಥ ಪ್ರಯತ್ನಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೊಂದು ಸರಿಯಾದಂಥ ಉತ್ತರ ಕೊಡೋದಕ್ಕೆ ಸಂವಿಧಾನದ ಮೆರವಣಿಗೆ, ಭಾವೈಕ್ಯತೆ ಮೆರವಣಿಗೆ, ಬಹಿರಂಗ ಸಭೆ, ಸಾಹಿತಿಗಳು, ಚಿಂತಕರು, ನ್ಯಾಯಮೂರ್ತಿಗಳು ಸೇರಿದಂತೆ ತಜ್ಞರೆಲ್ಲರೂ ಕೂಡ ಈ ಸಮಾವೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ರಾಯಚೂರು ಮತ್ತು ಈ ಕೊಪ್ಪಳದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದರು. ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ರತ್ನಾಕರ್ ಅವರೇ ಮತ್ತು ಈ ಸಭೆಯ ಮೇಲೆ ಈ ಒಂದು ವೇದಿಕೆ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯ ಮಹಾನ್ಯರೇ, ಮಾನವ ಬಂಧುತ್ವ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಮಾನವ ಬಂಧುತ್ವ ವೇದಿಕೆಯ ಎಲ್ಲ ಕಾರ್ಯಕರ್ತರು. ಸುಮಾರು ವರ್ಷಗಳಿಂದ ಮಾನವ ಬಂಧುತ್ವ ವೇದಿಕೆ ತನ್ನ ಚಟುವಟಿಕೆಗಳನ್ನು ನಿರಂತರವಾಗಿ ಇಡೀ ಕರ್ನಾಟಕದಲ್ಲಿ ಮುನ್ನಡೆಸುತ್ತಾ ಬಂದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಇಡೀ ಕರ್ನಾಟಕದ ಜನತೆಗೆ ಗೊತ್ತುಪಡಿಸುವುದರ ಮೂಲಕ ಮಾನವರ ಮಧ್ಯೆ ಇರುವಂಥ ಭಿನ್ನ ಭೇದಗಳನ್ನು ಮತ್ತು ತಾರತಮ್ಯಗಳನ್ನು ಮತ್ತು ಧರ್ಮ ತಾರತಮ್ಯಗಳನ್ನು, ಎಲ್ಲರನ್ನ ಜಾತಿ ತಾರತಮ್ಯಗಳನ್ನು ಓಡಿಸಿ ಎಲ್ಲರನ್ನ ಒಗ್ಗೂಡಿಸಿ ಒಂದು ಸನ್ಮಾರ್ಗಗಳಿಗೆ ಕರೆದುಕೊಂಡು ಹೋಗ್ಬೇಕಂತೇಳಿ ಯೋಚಿಸಿ ಇವತ್ತು ಮಾನವ ಬಂಧುತ್ವ ವೇದಿಕೆಗೆ ಒಂದು ಮೆರಗನ್ನು ತಂದುಕೊಟ್ಟಂಥ ಮಹಾನ್ ನಾಯಕ, ಜನಚಿಂತಕ, ಜನನಾಯಕ ಅಂತೇಳಿ ಕರೆಸಿಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಅನೇಕ ಚಿಂತನೆ
ಚಿಂತನೆಗಳನ್ನು ಮಾಡೋದ್ರ ಮೂಲಕ ಅನೇಕ ಬುದ್ಧಿಜೀವಿಗಳನ್ನು ಬರಹಗಾರನ ಕಲಿಸೋದ್ರ ಮೂಲಕ ಈ ಮಾನವ ಬಂಧುತ್ವ ವೇದಿಕೆಯನ್ನು ಅಭಿವೃದ್ಧಿಗೊಳಿಸುವಂಥ ನಿಟ್ಟಿನಲ್ಲಿ ಅವೇನಿವತ್ತು ನಮ್ಮ ಕೈಗೆ ಈ ಒಂದು ಸಂಘಟನೆಯನ್ನು ಕೊಟ್ಟಿದ್ದಾರೆ. ಆ ಸಂಘಟನೆಯನ್ನು ಅವರ ನಾಯಕತ್ವದ ಅಡಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಾನವನ ಅಂದ್ಕೊಳ್ಳಿ ಏನು, ಅವ ಹೆಚ್ಚು ಇವ ಹೆಚ್ಚು ಅವ್ರು ಹೆಚ್ಚು ಇವ್ರು ಹೆಚ್ಚು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಹೋಗ್ಬೇಕು. ಮೊದಲು ಎಲ್ಲಿವರೆಗೆ ಆ ಒಂದು ಹೊಂದಾಣಿಕೆಯನ್ನು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರುವುದಿಲ್ಲವೋ ಅಲ್ಲಿವರೆಗೆ ನಾವು ಉದ್ಧಾರ ಆಗುವುದಿಲ್ಲ. ನೋಡ್ರಿ, ನಾವು ಉದ್ಧಾರ ಆಗ್ಲಿಕ್ಕೆ ನಾವು ಯೋಚನೆ ಮಾಡಬೇಕು. ನಾವೇನು ಮಾಡ್ತೀವಿ, ಬೇರೆಯವ್ರನ್ನ ತುಳಿಬೇಕಂತ ಯೋಚನೆ ಮಾಡ್ತಾ ನಾವು ಹೊತ್ತು ಕಳೆಯೋದ್ರ ಬದಲಾಗಿ ನಮ್ಮ ಮಾನವರನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ ಯೋಚನೆ ಮಾಡಿದಾಗ ನಿಮ್ಮಲ್ಲಿ ಒಳ್ಳೆಯ ಭಾವನೆಗಳು ಬೆಳೀತವೆ. ಹೌದಾ? ನಮ್ಮ ಫ್ರೆಂಡ್ ರತ್ನಾಕರ್ ಅವರು ಹೇಳಿದ್ರು ನನಗೆ, ಏನು ಈ ಮಾನವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಭಾವನೆಗಳು, ಹೆಣ್ಣು ಗಂಡು ಒಂದೇ ಭಾವನೆ. ಮೊದಲ ಮನೆಯ ಪಾಠಶಾಲೆ ತಾಯಿ, ಮೊದಲ ಮೌಲ್ಯಗಳನ್ನು ಬೆಳೆಸೋಕೆ ಯಾರೋ ತಾಯಿ. ಆಕೆ ನಾವು ಗೌರವ ಕೊಡಬೇಕು, ತಂದೆಗೆ ಗೌರವ ಕೊಡಬೇಕು, ಮಕ್ಕಳಿಗೆ ಗೌರವ ಕೊಡಬೇಕು, ಮನುಷ್ಯರಿಗೆ ಗೌರವ ಕೊಡಬೇಕು. ನಾವು ಹೆಂಗೆ ಮಾತನಾಡ್ತೀವಿ ಅದನ್ನು ನಮ್ಮ ಮಕ್ಕಳಿಗೆ ಕರೀತಾರೆ. ಹೌದಾ? ಮೊನ್ನೆ ನಾವು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಏನಂದರೆ, ನಾವು ಮೊಬೈಲ್ ನೋಡ್ತಾ ಕೂತಂದ್ರೆ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾವೆ, ನಾವು ಪುಸ್ತಕವನ್ನು ನೋಡ್ತಾ ಕೂತ್ರೆ ನಮ್ಮ ಮಕ್ಕಳು ಪುಸ್ತಕವನ್ನು ಓದ. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವೃದ್ಧಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಜೈ ಭೀಮ್. ಸಂದರ್ಭದಲ್ಲಿ ಸಂಘಟನಾ ಮುಖಂಡರಾದ ಟಿ ರತ್ನಾಕರ, ಜಿಲ್ಲಾ ಸಂಚಾಲಕರು ಕೊಪ್ಪಳ ಅಲ್ಲಮ್ಮ ಪ್ರಭು ಪೂಜಾರ್, ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ಕಾರ್ಯದರ್ಶಿಗಳು ಸಿಂಧನೂರು ಶುಕರಾಜ ತಾಳಿಕೇರಿ, ನಿಕಟವರ್ತಿ, ಜಿಲ್ಲಾ ಸಂಚಾಲಕರು ಕೊಪ್ಪಳ ಶಿವರಾಜ್ ನಾಯಕ್, ಜಿಲ್ಲಾ ಸಂಚಾಲಕರು ರಾಯಚೂರು, ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.